ಸ್ನೇಹಿತರೆ, ಚಾಮುಂಡೇಶ್ವರಿ ಅಮ್ಮನವರ ಹೆಸರು ನೆನೆಸ್ಕೊಂಡ್ರೆ ಸಾಕು, ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ನಮಗೆ. ಮೈಸೂರಿನಲ್ಲಿ ಹೇಗೆ ಚಾಮುಂಡೇಶ್ವರಿ ತಾಯಿ ಬೆಟ್ಟದ ಮೇಲೆ ನಿಂತು ಬರುವ ಭಕ್ತಾದಿಗಳಿಗೆ ಅವರ ಇಷ್ಟಾರ್ಥಗಳನ್ನು ಪೂರೈಸುತ್ತಿದ್ದಾಳೋ, ಹಾಗೆಯೇ ಇಲ್ಲಿ ಕೂಡ ಚಾಮುಂಡೇಶ್ವರಿ ಭಕ್ತರ ಕೋರಿಕೆಗಳನ್ನು ಪೂರೈಸುತ್ತಿದ್ದಾಳೆ. ವಿಶ್ವದಲ್ಲೇ ಅತಿ ಎತ್ತರದ ಪಂಚಲೋಹದ ಚಾಮುಂಡೇಶ್ವರಿ ತಾಯಿ ವಿಗ್ರಹ ಇದಾಗಿದೆ. ಇನ್ನು ಈ ತಾಯಿ ನೆಲೆಸಿರುವ ಊರು ಯಾವುದು ಅಂದ್ರೆ ಅದುವೇ ಗೌಡಗೆರೆ ಗ್ರಾಮ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನಲ್ಲಿ ಬರುವ ಗೌಡಗೆರೆ ಎಂಬ ಗ್ರಾಮದಲ್ಲಿ ತಾಯಿ ನೆಲೆ ನಿಂತು ಎಲ್ಲರ ಕಷ್ಟಗಳನ್ನು ಪರಿಹಾರ ಮಾಡುತ್ತಾ ನೆಲೆ ನಿಂತಿದ್ದಾಳೆ ತಾಯಿ ಶ್ರೀ ಚಾಮುಂಡೇಶ್ವರಿ. ಬೆಂಗಳೂರಿನಿಂದ 82 ಕಿಲೋಮೀಟರ್ ದೂರದಲ್ಲಿದೆ. ಮೈಸೂರಿನಿಂದ 81 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿನಿಂದ ಬಂದರೆ ಚನ್ನಪಟ್ಟಣಕ್ಕೆ ಬಂದು ಅಲ್ಲಿಂದ 15 ಕಿಲೋಮೀಟರ್ ಬಂದರೆ ನಮಗೆ ಸಿಗುತ್ತದೆ ಈ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಸ್ವಾಮಿ ದೇವಸ್ಥಾನ. ಇಲ್ಲಿಗೆ ಬರಲು ಚನ್ನಪಟ್ಟಣದಿಂದ ಶೇರ್ ಆಟೋಗಳು ಮತ್ತು ಬಸ್ ವ್ಯವಸ್ಥೆ ಮೂಲಕ ತಲುಪಬಹುದು. ಮೈಸೂರಿಂದ ಬರುವವರು ಮೈಸೂರು ಟು ತುಮಕೂರು ರಸ್ತೆಯಲ್ಲಿ ಸಿಗುವ ಮಲ್ಲನಕುಪ್ಪೆ ಸ್ಟಾಪ್ ಹತ್ರ ಇಳಿದರೆ ಅಲ್ಲಿಂದ 4 ಕಿಲೋಮೀಟರ್ ದೂರದಲ್ಲಿದೆ ಈ ಚಾಮುಂಡೇಶ್ವರಿ ದೇವಸ್ಥಾನ. ಇಲ್ಲಿಗೆ ಬರುವ ಭಕ್ತರು 3 ವಾರ, 5 ವಾರ ಅಥವಾ 7 ವಾರ ಹಾಗೆ 9 ವಾರ ತೆಂಗಿನಕಾಯಿಗಳನ್ನು ಹರಕೆಯ ರೂಪದಲ್ಲಿ ಈ ಕ್ಷೇತ್ರದಲ್ಲಿ ಕಟ್ಟುತ್ತಾರೆ. ಬಸಪ್ಪನ ಗದ್ದಿಗೆಯ ಸುತ್ತಲೂ 7 ಸುತ್ತು ಬಂದು ತಮ್ಮ ಕೋರಿಕೆಗಳನ್ನು ಒಪ್ಪಿಸಿ ಭಕ್ತಿ ಭಾವದಿಂದ ಕಾಯಿಯನ್ನು ಕಟ್ಟಿ ಬಂದರೆ ಅತಿ ಶೀಘ್ರವಾಗಿ ನಿಮ್ಮ ಇಷ್ಟಾರ್ಥಗಳು ಪೂರೈಸುತ್ತವೆ. ಅಂತಹ ಒಂದು ಮಹಿಮೆಯುಳ್ಳ ಕ್ಷೇತ್ರವೇ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ. ಇಲ್ಲಿ ವಿಶೇಷ ಪೂಜೆಗಳೆಂದರೆ ಮಂಗಳವಾರ, ಶುಕ್ರವಾರ, ಭಾನುವಾರ ಹಾಗೂ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳೊಂದು ಇರುತ್ತದೆ. ಈ ಕ್ಷೇತ್ರಕ್ಕೆ ಬರುವ ಎಲ್ಲ ಭಕ್ತರಿಗೂ ನಿಲ್ಲದೆ ಹಗಲು ರಾತ್ರಿ ಎನ್ನದೆ ಅನ್ನದಾಸೋಹ ನಡೆಯುತ್ತದೆ. ಈ ಕ್ಷೇತ್ರದಲ್ಲಿ ಅನ್ನದಾಸೋಹಕ್ಕೆ ಸಮಯ ನಿಗದಿ ಮಾಡಿಲ್ಲ ಸ್ನೇಹಿತರೆ. ಈ ಪವಿತ್ರವಾದ ಅನ್ನದಾಸೋಹಕ್ಕೆ ತಮ್ಮ ಕೈಲಾದ ಸಹಾಯವನ್ನು ಮಾಡಬಹುದು. ತರಕಾರಿ ಆಗಲಿ, ಬೇಳೆ ಕಾಳುಗಳಾಗಲಿ ಅಥವಾ ಅಕ್ಕಿ ಬೆಲ್ಲವನ್ನು ಸಹ ಅನ್ನದಾನಕ್ಕೆ ನಾವು ಸಮರ್ಪಣೆ ಮಾಡಬಹುದು. ಈ ಕ್ಷೇತ್ರದಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಭೀಮನ ಅಮಾವಾಸ್ಯೆಯಂದು ಅವರಿಗೆ ಸಿಕ್ಕಿರುವ ಮೂಲ ವಿಗ್ರಹಕ್ಕೆ ತಾವೇ ತಮ್ಮ ಕೈಯಾರೆ ಅಭಿಷೇಕ ಮಾಡಬಹುದು. ಸಮಯ ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 12 ಗಂಟೆಯ ತನಕ ಭಕ್ತರು ತಾವೇ ನಮ್ಮ ಕೈಯಾರೆ ಅಭಿಷೇಕ ಮಾಡಬಹುದು. ನಾವು ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ ಭಕ್ತಿ ಭಾವದಿಂದ ಹೋಗಿ ಬರಬೇಕು ಸ್ನೇಹಿತರೆ. ಆವಾಗ ಮಾತ್ರ ನಮಗೆ ಪ್ರತಿಫಲ ಸಿಗುತ್ತದೆ. ಚಂಚಲ ಮನಸ್ಸಿನಿಂದ ಪೂಜೆ ಮಾಡಿದರೆ ಯಾವ ಪ್ರಯೋಜನವೂ ಸಿಗುವುದಿಲ್ಲ ಸ್ನೇಹಿತರೆ. ಈ ವಿಡಿಯೋ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಆ ತಾಯಿ ಆಶೀರ್ವಾದ ಸಿಗಲಿ. ಧನ್ಯವಾದಗಳು.